ಇನ್ನು ಮುಂದೆ ವೃಷಭ ರಾಶಿಗೆ ರಾಶ್ಯಾಧಿಪತಿಯು ಅನುಕೂಲನಿದ್ದಾನೆ ಶುಕ್ರ. ದ್ವಿತೀಯದಲ್ಲಿ ಗುರು ಆಲ್ರೆಡಿ ಅನುಕೂಲನಲ್ಲಿದ್ದಾನೆ. ಏಕಾದಶದಲ್ಲಿ ಶನಿ. 10ನೇ ಮನೆಯಲ್ಲಿ ರಾಹು. ಸ್ವಲ್ಪ 10ನೇ ಮನೆಯ ರಾಹು ತಲೆ ಕೆಡಿಸ್ತಾನೆ. 100 ರೂಪಾಯಿ ಇದ್ದರೆ 1000 ರೂಪಾಯಿ ಮಾತಾಡಿಸ್ತಾನೆ. ಸ್ವಲ್ಪ ನಿಮ್ಮ ಸ್ವಭಾವವನ್ನು ಗಮನಿಸ್ಕೊಳ್ಳಿ. ಅದರಿಂದ ಗಳಿಸಿದ್ದೆಲ್ಲ ಹಾಳಾಗ್ತಕ್ಕಂಥದ್ದು. ಹೆಸರಿರ್ಬೋದು, ಕೀರ್ತಿ ಇರಬಹುದು, ಹಣ ಇರಬಹುದು, ಜನ ಇರಬಹುದು. ಇದೆಲ್ಲ ಹಾಳಾಗೋದು ಕೇವಲ ಒಂದು ದುರ್ಭಾವದಿಂದ. ನಾನು ಅನ್ನೋದು ಬೆಳೆದು ಇನ್ನೊಬ್ಬರಿಗೆ ಕಂಡಮ್ ಮಾಡೋದು, ಇನ್ನೊಬ್ಬರ ಒಂದು ಲೇವಡಿ ಮಾಡ್ತಕ್ಕಂಥದ್ದು, ಈ ದುರ್ಬುದ್ಧಿಗಳೆಲ್ಲ ತರ್ತಕ್ಕಂಥದ್ದು 10ನೇ ಮನೆಯೂ ಆಗ್ತದೆ. ಎಲ್ಲರಿಗೂ ಆಗಲ್ಲ. ವೃಷಭ ರಾಶಿಯವರಿಗೆ ಕೆಲವ್ರಿಗೆ ಆಗ್ತದ ಆ ಥರ ಅವರವರ ಜಾತಕ ಫಲ ಆಗಿರ್ತದೆ. ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇದು ಮಾಸ ಭವಿಷ್ಯವೇ ಹೊರತು ನಿಮ್ಮ ಜಾತಕ ಭವಿಷ್ಯ ಅಲ್ಲ. ಮಾಸದಲ್ಲಿ ಆಯಾ ರಾಶಿಗಳಿಗೆ ಉಂಟಾಗಬಹುದಾದಂತಹ ಶುಭ ಅಶುಭ ಕೆಲವು ಟಿಪ್ಸ್ಗಳನ್ನು ಯಥಾಶಕ್ತಿ ಕೊಡಲಿಕ್ಕೆ ಈ ಚಿಕ್ಕ ಸಮಯದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀನಿ. 100 ಮಾತು ಹೇಳಿರಬಹುದು, ಅದರಲ್ಲಿ 1-2 ಮಾತು ನಿಮಗೆ ಉಪಯೋಗಕ್ಕೆ ಬಂದರೂ ಕೂಡ ನಮ್ಮ ಶ್ರಮ ಸಾರ್ಥಕವಾಗ್ತದೆ ಅಂತ ಭಾವಿಸ್ತೇನೆ. ಹಾಗಾಗಿ ಟೈಮ್ ಈಸ್ ವೆರಿ ಗುಡ್. ವೃಷಭ ರಾಶಿಯವರಿಗೆ ಸ್ವಲ್ಪ ವ್ಯಾವಹಾರಿಕವಾಗಿ ಗಮನ ಇರಲಿ. ಸ್ವಲ್ಪ ತಗ್ಗಿ ಬಗ್ಗಿ ನಡೀತಕ್ಕಂತಹ ಒಂದು ಸೌಮ್ಯ ಗುಣವನ್ನು ಕೂಡ ಭಾವಿಸ್ಕೊಳ್ಳಿ. ಅದರಿಂದ ನಿಮಗೇ ಒಳ್ಳೆಯದಾಗ್ತದೆ. ನೀವು ಕೂಡ ಪಿತ್ರಾದಿಗಳ ಪೂಜೆಯನ್ನು ಪಕ್ಷ ಮಾಸದಲ್ಲಿ ಮಾಡಿಸಬೇಕು. ಶ್ರೀನಿವಾಸ ದೇವರ ದರ್ಶನ, ತುಳಸಿ ಸಮರ್ಪಣೆ ಸೇವೆ ಇಂಥದ್ದನ್ನೆಲ್ಲ ಮಾಡಿಕೊಳ್ಳಿ. ಧನಲಾಭದಲ್ಲಿ ಧನಯೋಗದಲ್ಲಿ ಇರತಕ್ಕಂಥ ಯಾವುದಾದ್ರು ದುಷ್ಟಾರಿಷ್ಟಗಳು ಇದ್ದರೆ ಶ್ರೀನಿವಾಸ ದೇವರಿಗೆ ತುಳಸಿ ಅರ್ಚನೆಯಿಂದ ಅದನ್ನು ಅಂಥದ್ದೆಲ್ಲ ಪರಿಹಾರ ಆಗ್ತದೆ ಅಂತಂಥ ಶಾಸ್ತ್ರವಚನ.